ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಫೈನಲ್ ಇಯರ್ ಬಿಕಾಮು ಅವ್ರಿಗೆ ಅಕೌಂಟಿಂಗ್ ಫಾರ್ ಸ್ಪೆಷಲ್ ಎಂಟಿಟಿ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಲೈಫ್ ಇನ್ಶೂರೆನ್ಸ್ ಕಂಪನಿ ಮೇಲೆ ಒಂದು ಯೂನಿಟ್ ಇರ್ತಕ್ಕಂಥದ್ದು ಅಕೌಂಟಿಂಗ್ ಫಾರ್ ಇನ್ಶೂರೆನ್ಸ್ ಕಂಪನಿ ಅಂತ ಇದೆ. ಸೊ ಅದರಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಮೇಲೆ ಕ್ವಶನ್ಸ್ ನಿಮಗೆ ಬಂದೇ ಬರುತ್ತೆ, ಒಂದು ಲೈಫ್ ಇನ್ಶೂರೆನ್ಸ್ ಮತ್ತು ಜನರಲ್ ಇನ್ಶೂರೆನ್ಸ್ ಮೇಲೆ. ಅದೇ ತರ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆದ್ರೆ ಅಡ್ವಾನ್ಸ್ ಅಕೌಂಟಿಂಗ್ ಅಂತ ಸಬ್ಜೆಕ್ಟ್ ಇದೆ. ಆ ಅಡ್ವಾನ್ಸ್ ಅಕೌಂಟಿಂಗ್ ಅಲ್ಲಿ ಅಕೌಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಅಂತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಅಂಡ್ ಆನ್ಸರ್ಸ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಕೌಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂತ ಇನ್ ಡೀಟೇಲ್ ಫಾರ್ಮ್ಯಾಟ್ ಏನಿದೆ ರೆವಿನ್ಯೂ ಅಕೌಂಟ್ ಮಾತ್ರ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಅಕೌಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಂತ ಬಂದಾಗ ಫಸ್ಟ್ ನಿಮಗೆ ಇನ್ಶೂರೆನ್ಸ್ ಅಂದ್ರೆ ಗೊತ್ತಿರಬೇಕು. ಯೂಶಲಿ ಇನ್ಶೂರೆನ್ಸ್ ಇಸ್ ದ ಲೀಗಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಇನ್ಶೂರರ್, ದಟ್ ಇಸ್ ದ ಇನ್ಶೂರೆನ್ಸ್ ಕಂಪನಿ, ಅಂಡ್ insured person called as a policy holder, under which insurer agree to compensate the insured for the financial losses arising from specified risk in return for the payment of premium. ಅಂದ್ರೆ ಇನ್ಶೂರೆನ್ಸ್ ಅನ್ನೋದು ಒಂದು ಕಾಂಟ್ರಾಕ್ಟ್, ಇಬ್ರು ವ್ಯಕ್ತಿಗಳ ಮಧ್ಯೆ ಕಾಂಟ್ರಾಕ್ಟ್ ಆಗಿರುತ್ತೆ. ಒಂದು ಇನ್ಶೂರೆನ್ಸ್ ಕಂಪನಿ ಕಾಲ್ಡ್ ಆಸ್ ಎ ಇನ್ಶೂರರ್ ಅಂತ ಕರಿತೀವಿ, ಇನ್ನೊಬ್ಬ ಪಾಲಿಸಿ ಹೋಲ್ಡರ್ ಇನ್ಶೂರ್ಡ್ ಅಂತ ಕರಿತೀವಿ. ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಇನ್ಶೂರೆನ್ಸ್ ಕಂಪನಿ ಅಗ್ರಿ ಮಾಡ್ಕೊಂಡಿರುತ್ತೆ ಕಾಂಪೆನ್ಸೇಷನ್ಸ್ ಅನ್ನ ಬೇರ್ ಮಾಡ್ತೀನಿ ಇನ್ ಕೇಸ್ ಎನಿ ಫಿನಾನ್ಷಿಯಲ್ ಲಾಸಸ್ ಡ್ಯಾಮೇಜಸ್ ಏನಾದ್ರು ಪಾಲಿಸಿ ಹೋಲ್ಡರ್ಗಾದ್ರೆ ಆ ಒಂದು ಡ್ಯಾಮೇಜಸ್ ಅನ್ನ, ಒಂದು ಲಾಸಸ್ ಅನ್ನ ಕಾಂಪೆನ್ಸೇಟ್ ಮಾಡ್ಕೊಡ್ತೀನಿ ಇನ್ ರಿಟರ್ನ್ ಫಾರ್ ಪ್ರೀಮಿಯಂ ಏನ್ ಪೇಮೆಂಟ್ ಮಾಡುತ್ತೆ ಅದಕ್ಕೆ ರಿಟರ್ನ್ ಆಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನ ನಾವು ಇನ್ಶೂರೆನ್ಸ್ ಅಂತ ಕರಿತೀವಿ. ಇನ್ಶೂರೆನ್ಸ್ ಅಲ್ಲಿ ಒಟ್ಟು ಎರಡು ಟೈಪ್ ಇರ್ತಕ್ಕಂಥದ್ದು. ಟೈಪ್ ಆಫ್ ಇನ್ಶೂರೆನ್ಸ್ ಅಲ್ಲಿ ಇರೋದು ಎರಡೇ ಟೈಪ್, ಒಂದು ಲೈಫ್ ಇನ್ಶೂರೆನ್ಸ್, ಇನ್ನೊಂದು ಜನರಲ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಲೈಫ್ ಆಫ್ ದಿ ಪರ್ಸನ್ ಮೇಲೆ ಇನ್ಶೂರೆನ್ಸ್ ಅನ್ನ ಮಾಡ್ತಕ್ಕಂಥದ್ದು ಲೈಫ್ ಇನ್ಶೂರೆನ್ಸ್. ಅದರ್ ದನ್ ಲೈಫ್ ಬಿಟ್ಟು ನೀವು ಯಾವುದೇ ಮಾಡಿಸಿದ್ರು ಕೂಡ ಅದು ಜನರಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ನೀವು ಒಂದು ಕ್ವಶನ್ಗೆ ಆನ್ಸರ್ಸ್ ಅನ್ನ ಮಾಡ್ತೀರಾ, ಇನ್ಶೂರೆನ್ಸ್ ಕಂಪನಿ, ಲೈಫ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟು ನಿಮಗೆ ಶೆಡ್ಯೂಲ್ ಗೊತ್ತಿರಬೇಕು. ಇಲ್ಲಿ ನಾನು ಲಿಸ್ಟ್ ಆಫ್ ಶೆಡ್ಯೂಲ್ಸ್ ಅನ್ನ ಕೊಟ್ಟಿದ್ದೀನಿ. ದೇರ್ ಆರ್ 15 ಶೆಡ್ಯೂಲ್ಸ್ ಇರ್ತಕ್ಕಂಥದ್ದು. ಈ ಒಂದು 15 ಶೆಡ್ಯೂಲ್ಸ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಲೈಫ್ ಇನ್ಶೂರೆನ್ಸ್ ಕಂಪನಿಲಿ ಅಕೌಂಟ್ಸ್ ಅನ್ನ ಮಾಡ್ತಕ್ಕಂಥದ್ದು ತುಂಬಾ ಈಸಿ. ನೋಡಿ, ಫಾರ್ಮ್ಯಾಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಫಾರ್ಮ್ಯಾಟ್ ಅಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರ್ತಾರೆ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ಕರೆಕ್ಟ್ ಆಗಿ 15 ಶೆಡ್ಯೂಲ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡು 15 ಶೆಡ್ಯೂಲ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಈಕ್ವಲ್ ಆಗಿ ಬರ್ತಾ ಹೋಗುತ್ತೆ. ಹಾಗಾಗಿ ಈ 15 ಶೆಡ್ಯೂಲ್ ಅನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಯಾವ್ದಪ್ಪ ಶೆಡ್ಯೂಲ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಶೆಡ್ಯೂಲ್ ನಂಬರ್ 1 ಶೆಡ್ಯೂಲ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಶೆಡ್ಯೂಲ್ಸ್. ಇಲ್ಲಿ ಜನರಲ್ ಇನ್ಶೂರೆನ್ಸ್ಗೆ ಬೇರೆ ಇದೆ, ಬ್ಯಾಂಕಿಂಗ್ ಕಂಪನೀಸ್ಗೆ ಬೇರೆ ಇದೆ, ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಬೇರೆ ಇದೆ. ನಾನು ಈ ಒಂದು ವಿಡಿಯೋದಲ್ಲಿ ಲೈಫ್ ಇನ್ಶೂರೆನ್ಸ್ ಕಂಪನಿ ಮಾತ್ರನೇ ತಿಳಿಸ್ತಾ ಇರೋದು. ಲೈಫ್ ಇನ್ಶೂರೆನ್ಸ್ ಕಂಪನಿ ಶೆಡ್ಯೂಲ್ಸ್ ಅಲ್ಲಿ 15 ಶೆಡ್ಯೂಲ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಆರ್ಡರ್ ವೈಸ್ ಗೊತ್ತಿರಬೇಕು. ಶೆಡ್ಯೂಲ್ 1 ಪ್ರೀಮಿಯಂ, ಶೆಡ್ಯೂಲ್ 2 ಕಮಿಷನ್ ಎಕ್ಸ್ಪೆನ್ಸಸ್, Schedule 3 operating expenses, Schedule 4 benefits paid, Schedule 5 share capital, Schedule 6 reserves and surplus, Schedule 7 borrowings, Schedule 8 investment shareholders, Schedule 9 loans, Schedule 10 fixed assets, Schedule 11 cash and bank balance, Schedule 12 advance and other assets, 13 ಬಂದು ಅದು current liabilities, Schedule 14 provision, Schedule 15 miscellaneous expenditure. ಈ 15 ಶೆಡ್ಯೂಲ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ನೋಡಿ, ಮೊದಲ 4 ಶೆಡ್ಯೂಲ್ಸ್ ಏನಿದೆ, ಪ್ರೀಮಿಯಂ, ಕಮಿಷನ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬೆನಿಫಿಟ್ ಪೇಡ್, ಈ 4 ಎಕ್ಸ್ಪೆನ್ಸಸ್ ರೆವಿನ್ಯೂ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಶೆಡ್ಯೂಲ್ಸ್ ಆಗಿರುತ್ತೆ. ರಿಮೈನಿಂಗ್ 5ರಿಂದ 15ವರೆಗೂ ಏನಿದೆ ಅದೆಲ್ಲದೂ ಕೂಡ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರ್ತಕ್ಕಂಥ ಶೆಡ್ಯೂಲ್ಸ್ ಆಗಿರ್ತವೆ. ಹಾಗಾಗಿ ನೀವು ಈ 15 ಶೆಡ್ಯೂಲ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಮೊದಲನೇದು ಪ್ರೀಮಿಯಂ, ಎರಡನೇದು ಕಮಿಷನ್ ಎಕ್ಸ್ಪೆನ್ಸಸ್, ಮೂರನೇದು ಆಪರೇಟಿಂಗ್ ಎಕ್ಸ್ಪೆನ್ಸಸ್, ನಾಲ್ಕನೇದು ಬೆನಿಫಿಟ್ ಫೈಡ್, ಐದನೇದು ಶೇರ್ ಕ್ಯಾಪಿಟಲ್, ಆರನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಸೆವೆಂತ್ ಒನ್ ಬಾರೋಯಿಂಗ್ಸ್, ಏತ್ ಒನ್ ಇನ್ವೆಸ್ಟ್ಮೆಂಟ್ ಶೇರ್ ಹೋಲ್ಡರ್ಸ್, ನೈನ್ತ್ ಒನ್ ಲೋನ್ಸ್, 10th one fixed asset, 11th one cash and bank balance, 12th one advances and other assets, 13 current liability, 14 provision, 15 miscellaneous expenditure. ಈ 15 ಶೆಡ್ಯೂಲ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಈ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿಲಿ ನಾವು ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ದೇರ್ ಆರ್ 3 ಫೈನಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಒಂದು ರೆವಿನ್ಯೂ ಅಕೌಂಟ್, ಫಾರ್ಮ್ ಎ ಅಂತ ಕರಿತೀವಿ, ಇದನ್ನ RA ರೆವಿನ್ಯೂ ಅಕೌಂಟ್ಸ್ ಅಂತ ಕರಿತೀವಿ.
ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮ್ ಎ PL, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಅಂಡ್ ಬ್ಯಾಲೆನ್ಸ್ ಶೀಟ್ ಫಾರ್ಮ್ ಎ BS ಅಂತ ಕರಿತಾ ಹೋಗ್ತೀವಿ. ನಮಗೆ ಸೊ ನಿಮಗೆ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ರೆವಿನ್ಯೂ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಮಾತ್ರನೇ ಪ್ರಿಪೇರ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಫೈನಲ್ ಅಕೌಂಟ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಅಂದ್ರೆ ರೆವಿನ್ಯೂ ಅಕೌಂಟ್, P&L ಅಂಡ್ ಬ್ಯಾಲೆನ್ಸ್ ಶೀಟ್. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನೀವು ರೆವಿನ್ಯೂ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ರೆವಿನ್ಯೂ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀರಂದ್ರೆ ಮೇಲೆ ಇರತಕ್ಕಂಥ 15 ಶೆಡ್ಯೂಲ್ ಗೊತ್ತಿರಬೇಕು. ರೆವಿನ್ಯೂ ಅಕೌಂಟಿಗೆ ಬರೋದು ಮೊದಲ 4 ಶೆಡ್ಯೂಲ್: ಪ್ರೀಮಿಯಮ್, ಕಮಿಷನ್ ಎಕ್ಸ್ಪೆನ್ಸಸ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಬೆನಿಫಿಟ್ ಪೇಯ್ಡ್. ರಿಮೈನಿಂಗ್ 5ರಿಂದ ಇನ್ನು 15ವರೆಗೂ ಏನು ಶೆಡ್ಯೂಲ್ಸ್ ಇದೆ ಅದೆಲ್ಲದು ಕೂಡ ಬರ್ತಕ್ಕಂಥದ್ದು ಬ್ಯಾಲೆನ್ಸ್ ಶೀಟ್ಗೆ ಬರ್ತಕ್ಕಂಥದ್ದು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ರೆವಿನ್ಯೂ ಅಕೌಂಟ್ ಅನ್ನ ಫಾರ್ಮ್ಯಾಟ್ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಾನು ರೆವಿನ್ಯೂ ಅಕೌಂಟ್ಗೆ ಸಂಬಂಧಪಟ್ಟ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡ್ತೀನಿ. ಸೊ ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ನ ಫಾರ್ಮ್ಯಾಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು ನಿಮಗೆ ರೆವಿನ್ಯೂ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2026 ರಿಲೇಟೆಡ್ ಹೇಳ್ತಾ ಇದ್ದೀನಿ. ಸೊ ಇದು ಫಾರ್ಮ್ಯಾಟು, ಪರ್ಟಿಕ್ಯುಲರ್ಸ್, ಶೆಡ್ಯೂಲ್ ನಂಬರ್ ಅಂಡ್ ಅಮೌಂಟ್ ಇರುತ್ತೆ. ರೆವಿನ್ಯೂ ಅಕೌಂಟ್ ಅನ್ನ ಮಾಡಬೇಕಾದ್ರೆ ಮೊದಲ 4 ಶೆಡ್ಯೂಲ್ ರೆವಿನ್ಯೂ ಅಕೌಂಟ್ ಅಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಫಸ್ಟ್ ಒನ್ ಬಂದು ಪ್ರೀಮಿಯಂ ಅರ್ನಡ್. ದಟ್ ಈಸ್ ನೋಡಿ, ಪ್ರೀಮಿಯಂ ಬಂದು ಶೆಡ್ಯೂಲ್ ನಂಬರ್ 1, ಅದು ರೆವಿನ್ಯೂ ಅಕೌಂಟ್ ಅಲ್ಲೇ ಬರಬೇಕು. ಈ ಪ್ರೀಮಿಯಂ ಅರ್ನಡ್ ಅಲ್ಲಿ ಏನೇನು ಇರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಪ್ರೀಮಿಯಂ, ರೀಇನ್ಶೂರೆನ್ಸ್ ಸೀಡೆಡ್, ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ಸೊ ಈ ಮೂರು ಕೂಡ ಇರ್ತಕ್ಕಂಥದ್ದು ಪ್ರೀಮಿಯಂ ಅರ್ನಡ್ ಅಲ್ಲಿ. ಇದನ್ನ ಶೆಡ್ಯೂಲ್ 1 ಅಂತ ಕರಿತೀವಿ. ಅದಾದ್ಮೇಲೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಕೂಡ ರೆವಿನ್ಯೂನಲ್ಲೇ ಬರ್ತಕ್ಕಂಥದ್ದು. ರೆವಿನ್ಯೂ ಅಂದ್ರೆ ಇನ್ಕಮ್ ಅಂತ ಅರ್ಥ. ಸೊ ರೆವಿನ್ಯೂ ಅಕೌಂಟ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಇಂದ ಏನಾದರೂ ಇನ್ಕಮ್ ಬರ್ತಿದ್ರೆ ಅದು ಇಲ್ಲೇ ತಗೋಬೇಕು. ಲೈಕ್ ಇಂಟ್ರೆಸ್ಟ್, ಡಿವಿಡೆಂಟ್, ರೆಂಟ್. ಸೊ ಅಂದ್ರೆ ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್ ಏನಾದರೂ ಇದ್ರೆ ಇನ್ಕಮ್ ಆಗುತ್ತೆ, ಅದನ್ನ ನೀವು ತಗೋಬೇಕಾಗುತ್ತೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಪ್ರಾಫಿಟ್ ಆನ್ ಸೇಲ್ ಅಥವಾ ರಿಡಮ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಏನಾದರೂ ವಾಪಸ್ ತಗೊಂಡ್ರೆ ಅಥವಾ ಸೇಲ್ ಮಾಡಿದಾಗ ಪ್ರಾಫಿಟ್ ಬಂದ್ರೆ ಇಲ್ಲೇ ತಗೋಬೇಕು. ಇನ್ ಕೇಸ್ ಲಾಸ್ ಆನ್ ಸೇಲ್ ಆರ್ ರಿಡಮ್ಷನ್ ಆಫ್ ಇನ್ವೆಸ್ಟ್ಮೆಂಟ್ ಏನಾದ್ರು ಲಾಸ್ ಆಗಿದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಆರ್ ಟ್ರಾನ್ಸ್ಫರ್ ಆರ್ ಗೈನ್ ಆನ್ ರಿವ್ಯಾಲ್ಯೂಯೇಷನ್ ಚೇಂಜಸ್ ಇನ್ ಫೇರ್ ವ್ಯಾಲ್ಯೂ, ಏನಾದರೂ ರಿವ್ಯಾಲ್ಯೂ ಮಾಡಿದಾಗ ಗೈನ್ ಬಂದಿದೆ ಅಥವಾ ಫೇರ್ ವ್ಯಾಲ್ಯೂ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ನೀವು ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲೇ ತಗೋಬೇಕಾಗುತ್ತೆ. ಸೊ ನೀವು ಟ್ರಾನ್ಸ್ಫರ್ ಅಥವಾ ಗೈನ್ ಆನ್ ರಿವ್ಯಾಲ್ಯೂಯೇಷನ್ ಚೇಂಜಸ್ ಇದ್ರೆ ಇಲ್ಲಿ ತಗೋಬೇಕು. ಮತ್ತೆ ಇನ್ಯಾವ್ದಾರ ಅದರ್ ಇನ್ಕಮ್ ಸ್ಪೆಸಿಫೈ ಮಾಡಿದ್ರೆ, ಕ್ವಶನ್ ಅಲ್ಲಿ ಸ್ಪೆಸಿಫೈ ಮಾಡಿದ್ರೆ ಅದರ್ ಇನ್ಕಮ್ ಇದೆ ಅಂತ ಹೇಳಿದ್ರೆ ಅದನ್ನ ಶೆಡ್ಯೂಲ್ 1 ಅಲ್ಲೇ ತಗೋಬೇಕಾಗುತ್ತೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಎ ಅಂದ್ರೆ ಶೆಡ್ಯೂಲ್ 1 ರಿಲೇಟೆಡ್ ಟೋಟಲ್ ಎ ರೆವಿನ್ಯೂ ಅಕೌಂಟ್ ಅಲ್ಲಿ ಟೋಟಲ್ ಎ ಸಿಗುತ್ತೆ. ಅಂದ್ರೆ ಒಂದು ಪ್ರೀಮಿಯಮ್ ಇರುತ್ತೆ, ಜೊತೆಗೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಯಾವ್ದಾದ್ರೂ ಇನ್ಕಮ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ತಗೋಬೇಕಾಗುತ್ತೆ. ಆಗ ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ಎ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಎರಡನೇದು ಬಂದು ಕಮಿಷನ್. ಸೊ ಕಮಿಷನ್ ಬಂದು ಎರಡನೇ ಶೆಡ್ಯೂಲ್ ನಂಬರ್ 2 ನಲ್ಲಿ ಇರುತ್ತೆ. ಅಂಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3 ಇದೆ. ರಿಲೇಟಿಂಗ್ ಟು ಇನ್ಶೂರೆನ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಶೆಡ್ಯೂಲ್ ನಂಬರ್ 3 ನಲ್ಲಿ ತಗೊಳ್ತೀವಿ. ಅಂಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಇಲ್ಲೇ ತಗೋಬೇಕು ರೆವಿನ್ಯೂನಲ್ಲೇ. ಬ್ಯಾಡ್ ಡೇಟ್ಸ್ ರಿಟರ್ನ್ ಆಫ್ ಇದ್ರೆ ತಗೊಳ್ತೀರಾ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದ್ರೆ ತಗೊಳ್ತೀರಾ. ಅದನ್ನ ಬಿಟ್ಟು ಯಾವುದೇ ತರದ ಪ್ರಾವಿಷನ್ಸ್ ಇದೆ ಅದರ್ ದನ್ ಟ್ಯಾಕ್ಸೇಷನ್ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾವಿಷನ್ಸ್ ಇದ್ರೆ ನೀವು ಇಲ್ಲೇ ತಗೋಬೇಕು ರೆವಿನ್ಯೂ ಅಕೌಂಟ್ ಅಲ್ಲಿ. ಅಂಡ್ ಫಾರ್ ಡಿಮಿನೇಷನ್ಸ್ ಇನ್ ವ್ಯಾಲ್ಯೂ ಆಫ್ ದಿ ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಇಲ್ಲಿ ತಗೋಬೇಕಾಗುತ್ತೆ. ಅಥವಾ ಇನ್ನ ಯಾವ್ದಾದ್ರು ಅದರ್ ಅಸೆಟ್ಸ್ ಅಥವಾ ಇನ್ನ ಯಾವ್ದಾದ್ರು ಅದರ್ಸ್ ಇದ್ರೆ ಸ್ಪೆಸಿಫೈ ಮಾಡಿದ್ರೆ ಅದು ಕ್ವಶನ್ಸ್ ಅಲ್ಲಿ ಹೇಳ್ಕೊಡ್ತೀನಿ ಯಾವ ತರ ಇರುತ್ತೆ ಏನು ಅಂತ ಅಲ್ಲಿ ನೀವು ತಗೋಬೇಕಾಗುತ್ತೆ. ಸೊ ಈಗ ನೀವಿಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಬಿ ಸಿಗುತ್ತೆ. ಸೊ ಟೋಟಲ್ ರೆವಿನ್ಯೂ ಪ್ರೀಮಿಯಂ 1 ಏನಿದೆ ಶೆಡ್ಯೂಲ್ ನಂಬರ್ 1 ಮತ್ತೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಎ ಸಿಗುತ್ತೆ. ಶೆಡ್ಯೂಲ್ ನಂಬರ್ 2, 3 ಮತ್ತೆ ಪ್ರಾವಿಷನ್ಸ್ ನ ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಬಿ ಸಿಗುತ್ತೆ. ಸೊ ಅದಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಟೋಟಲ್ ಬಿ ಆದ್ಮೇಲೆ ಬೆನಿಫಿಟ್ಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಇರುತ್ತೆ. ಬೆನಿಫಿಟ್ಸ್ ಪೇಯ್ಡ್ ಅನ್ನ ತಗೋಬೇಕು. ಅಥವಾ ಇಂಟೀರಿಯಂ ಬೋನಸ್ ಪೇಯ್ಡ್ ಕೊಟ್ಟಿದ್ರೆ ಅದನ್ನು ಕೂಡ ತಗೋಬೇಕಾಗುತ್ತೆ. ಚೇಂಜಸ್ ಇನ್ ವ್ಯಾಲ್ಯೂಯೇಷನ್ ಆಫ್ ಲಯಬಿಲಿಟಿ ಇನ್ ರೆಸ್ಪೆಕ್ಟ್ ಆಫ್ ಲೈಫ್ ಪಾಲಿಸೀಸ್ ಕೊಟ್ಟಿದ್ರೆ ಅಂದ್ರೆ ಗ್ರಾಸ್ ಆಗಿರ್ಬೋದು ಅಥವಾ ಅಮೌಂಟ್ ಸೀಡೆಡ್ ಇನ್ ರೀ ಇನ್ಶೂರೆನ್ಸ್ ಆಗಿರ್ಬೋದು, ಅಮೌಂಟ್ ಅಕ್ಸೆಪ್ಟೆಡ್ ಇನ್ ರೀ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಅದನ್ನ ನೀವು ಇಲ್ಲೇ ತಗೋಬೇಕಾಗುತ್ತೆ ಬೋನಸ್ ಪೇಯ್ಡ್ ಅದಾದ್ಮೇಲೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಕೂಡ A-B-C ಮಾಡಿದ್ರೆ ನಿಮಗೆ ಸರ್ಪ್ಲಸ್ ಆರ್ ಡಿಫಿಸಿಟ್ ಬರುತ್ತೆ. ಸೊ ಅದಕ್ಕೆ ನೀವು ಅಪ್ರೋಪ್ರಿಯೇಷನ್ಸ್ ಏನಾದರೂ ಇದ್ರೆ ಅದನ್ನ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಒಂದು ಟ್ರಾನ್ಸ್ಫರ್ ಆಫ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಟ್ರಾನ್ಸ್ಫರ್ ಟು ಅದರ್ ರಿಸರ್ವ್ಸ್ ಏನಾದರೂ ಇದ್ರೆ ಅದನ್ನ ಅಡ್ಜಸ್ಟ್ ಮಾಡಬೇಕು. ಅವಾಗ ನಿಮಗೆ ಬ್ಯಾಲೆನ್ಸ್ ಬೀಯಿಂಗ್ ಫಂಡ್ಸ್ ಫಾರ್ ಫ್ಯೂಚರ್ ಅಪ್ರೋಪ್ರಿಯೇಷನ್ ನಿಮಗೆ ಸಿಗುತ್ತೆ. ಇದು ಟೋಟಲ್ ಡಿ ಅಂತ ನಾವು ಟ್ರೀಟ್ ಮಾಡ್ತೀವಿ.
ಸೊ ಇದನ್ನು ನಾವು ಟೋಟಲ್ ಡಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಷ್ಟು ಕೂಡ ರೆವಿನ್ಯೂ ಅಕೌಂಟಲ್ಲಿ ಬರ್ತಕ್ಕಂಥದ್ದು. ಫಸ್ಟ್ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ತಗೋಬೇಕು, ಜೊತೆಗೆ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ತಗೊಳ್ಳಿ, ಕಮಿಷನ್ ಶೆಡ್ಯೂಲ್ 2, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ 3, ಜೊತೆಗೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸು, ಬ್ಯಾಡ್ ಡೇಟ್ಸು, ಪ್ರಾವಿಷನ್ಸ್ ಅನ್ನು ತಗೋಬೇಕಾಗುತ್ತೆ. ಅಷ್ಟು ಟೋಟಲ್ ಮಾಡಿದ್ರೆ ಟೋಟಲ್ ಬಿ ಬರುತ್ತೆ. ಬೋನಸ್ ಪೇಯ್ಡ್ ಮತ್ತು ಇಂಟೀರಿಯಂ ಬೋನಸ್ ಅನ್ನು ತಗೋಬೇಕಾಗುತ್ತೆ ಶೆಡ್ಯೂಲ್ 4ಅಲ್ಲಿ. ಸೊ ಅಷ್ಟು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಸಿ ಸಿಗುತ್ತೆ. ಆಗ ಎ ಮೈನಸ್ ಬಿ ಮೈನಸ್ ಸಿ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಸೊ ಇದು ರೆವಿನ್ಯೂ ಅಕೌಂಟ್ ಇರ್ತಕ್ಕಂಥದ್ದು. ಸೊ ಈಗ ನಾವು ಶೆಡ್ಯೂಲ್ ನಂಬರ್ 1 ಏನು ಬರುತ್ತೆ, ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಶೆಡ್ಯೂಲ್ ನಂಬರ್ 1ಅಲ್ಲಿ ನೋಡಿ, ಶೆಡ್ಯೂಲ್ ನಂಬರ್ 1 ಫಸ್ಟ್ ಒನ್ ಪ್ರೀಮಿಯಮ್ ಅಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಫಸ್ಟ್ ಇಯರ್ ಪ್ರೀಮಿಯಮ್ಮು ಅಥವಾ ರಿನ್ಯೂವಲ್ ಪ್ರೀಮಿಯಂ ಇದ್ರೆ, ಸಿಂಗಲ್ ಪ್ರೀಮಿಯಂ ಇದ್ರೆ, ಸೊ ಅಷ್ಟನ್ನ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಪ್ರೀಮಿಯಂ ಸಿಗುತ್ತೆ. ಆ್ಯಂಡ್ ಶೆಡ್ಯೂಲ್ ನಂಬರ್ 2 ಕಾಮನ್ ಎಕ್ಸ್ಪೆನ್ಸಸ್ ಅಂತ, ಶೆಡ್ಯೂಲ್ ನಂಬರ್ 2 ಬಂದು ಕಮಿಷನ್ ಎಕ್ಸ್ಪೆನ್ಸಸ್ ಅಂತ. ಕಮಿಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತ ಹೇಳಿದ್ರೆ, ಕಮಿಷನ್ ಏನಾದರೂ ಪೇಮೆಂಟ್ ಮಾಡಿದರೆ ಡೈರೆಕ್ಟ್ ಆಗಿ, ಸೊ ಕಮಿಷನ್ ಪೇಯ್ಡ್ ಡೈರೆಕ್ಟ್ ಫಸ್ಟ್ ಇಯರ್ ಪ್ರೀಮಿಯಂ ಅಥವಾ ರಿನ್ಯೂವಲ್ ಪ್ರೀಮಿಯಂ ಟೈಮಲ್ಲಿ, ಸಿಂಗಲ್ ಪ್ರೀಮಿಯಂ ಅಲ್ಲಿ, ಸೊ ಇದ್ರೆ ತಗೋಬೇಕು. ಅದಕ್ಕೆ ಆ್ಯಡ್ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಇದ್ರೆ ಆ್ಯಡ್ ಮಾಡಿ, ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಇದ್ರೆ ನೀವು ಲೆಸ್ ಮಾಡ್ಕೋಬೇಕು. ಕಮಿಷನ್ ಪೇಯ್ಡಲ್ಲಿ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಇಸ್ ಪಾಸಿಟಿವ್ ಆ್ಯಂಡ್ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಇದ್ರೆ ನೆಗೆಟಿವ್, ಲೆಸ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದಾಗ ನಿಮಗೆ ನೆಟ್ ಕಮಿಷನ್ ಶೆಡ್ಯೂಲ್ ನಂಬರ್ 2 ಸಿಗುತ್ತೆ. ಅದಾದ್ಮೇಲೆ ಶೆಡ್ಯೂಲ್ ನಂಬರ್ 3 ಬಂದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಇನ್ಶೂರೆನ್ಸ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ. ಆಪರೇಟಿಂಗ್ ಸಿಂಪ್ಲಿ ಕಾಲ್ಡ್ ಆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಯಾವುದೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ ಅಂದರೆ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತ್ರ ತಗೋಬೇಕು. ಲೈಕ್ ಎಂಪ್ಲಾಯಿ ರೆಮ್ಯುನರೇಷನ್ಸ್ ಆಗಿರ್ಬೋದು, ಟ್ರಾವೆಲ್ಸ್ ಕನ್ವೀನಿಯನ್ಸ್, ವೆಹಿಕಲ್ ರನ್ನಿಂಗ್ ಎಕ್ಸ್ಪೆನ್ಸ್ ಆಗಿರ್ಬೋದು, ಟ್ರೈನಿಂಗ್, ರೆಂಟ್ ರೇಟ್ ಟ್ಯಾಕ್ಸ್ ಆಗಿರ್ಬೋದು, ರಿಪೇರ್ ಆಗಿರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಕಾಮನ್ ಎಕ್ಸ್ಪೆನ್ಸಸ್ಸು, ಲೀಗಲ್ ಪ್ರೊಫೆಷನಲ್ ಚಾರ್ಜಸ್ಸು, ಮೆಡಿಕಲ್ ಫೀಸು, ಆಡಿಟರ್ ಫೀಸು, ಟ್ಯಾಕ್ಸೇಷನ್ ಮ್ಯಾಟರ್ಸ್, ಇನ್ಶೂರೆನ್ಸ್ ಮ್ಯಾಟರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಸರ್ವಿಸ್ ಆಗಿರ್ಬೋದು, ಎನಿ ಅದರ್ ಸ್ಪೆಸಿಫಿಕ್ ಕೆಪಾಸಿಟಿ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಅಂಡ್ ಪಬ್ಲಿಸಿಟಿ ಆಗಿರ್ಬೋದು, ಇಂಟ್ರೆಸ್ಟ್ ಅಂಡ್ ಬ್ಯಾಂಕ್ ಚಾರ್ಜಸ್ ಆಗಿರ್ಬೋದು, ಡಿಪ್ರಿಸಿಯೇಷನ್ ಆಗಿರ್ಬೋದು, ಡೈರೆಕ್ಟರ್ಸ್ ಸೆಟ್ಟಿಂಗ್ ಫೀಸ್ ಆಗಿರ್ಬೋದು, ಆಫೀಸ್ ಮೇಂಟೆನೆನ್ಸ್ ಆಗಿರ್ಬೋದು, ಮಿಸೆಲೇನಿಯಸ್ ಎಕ್ಸ್ಪೆನ್ಸ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ನಾವು ಆಪರೇಟಿಂಗ್ ಎಕ್ಸ್ಪೆನ್ಸ್ ಶೆಡ್ಯೂಲ್ 3 ಮಾಡ್ಕೋಬೇಕಾದ್ರೆ, ಸೊ ಆ ಇನ್ಶೂರೆನ್ಸ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ಏನೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆ ಎಲ್ಲ ಅಮೌಂಟನ್ನು ಕೂಡ ನಾವಿಲ್ಲಿ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡಿಕೊಂಡ್ರೆ ನನಗೆ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3 ಸಿಗುತ್ತೆ. ನಾವು ಡೈರೆಕ್ಟಾಗಿ ಫಾರ್ಮೆಟಲ್ಲಿ ಬರೆಯೋ ಆಗಿಲ್ಲ, ಸಪ್ರೇಟಾಗಿ ಶೆಡ್ಯೂಲ್ ಮಾಡಬೇಕು. ಅದಾದಮೇಲೆ ನಾವು ರೆವಿನ್ಯೂ ಅಕೌಂಟಲ್ಲಿ ನಾವು ಫಾರ್ಮೆಟ್ ಪ್ರಕಾರ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಶೆಡ್ಯೂಲ್ ನಂಬರ್ 4 ಬಂದು ಬೆನಿಫಿಟ್ಸ್ ಪೇಯ್ಡ್, ನೆಟ್ ಬೆನಿಫಿಟ್ ಪೇಯ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ಶೂರೆನ್ಸ್ ಕ್ಲೈಮ್ಸ್ ಇರುತ್ತೆ. ಫಸ್ಟ್ ಒನ್ ಇನ್ಶೂರೆನ್ಸ್ ಕ್ಲೈಮ್ಸ್ ಇಂದ ಏನಾದರೂ ಇದೆಯಾ, ಕ್ಲೈಮ್ಸ್ ಬೈ ಡೆತ್, ಕ್ಲೈಮ್ಸ್ ಬೈ ಮೆಚುರಿಟಿ ಅಥವಾ ಆನ್ಯುಯಿಟೀಸ್ ಆರ್ ಪೆನ್ಷನ್ ಪೇಯ್ಡ್ ಅಥವಾ ಅದರ್ ಬೆನಿಫಿಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ತಗೋಬೇಕಾಗುತ್ತೆ. ಅಮೌಂಟ್ ಸೀಡೆಡ್ ಇನ್ ರೀಇನ್ಶೂರೆನ್ಸ್ ಇರುತ್ತೆ. ಸೊ ಲೈಕ್ ಕ್ಲೈಮ್ಸ್ ಬೈ ಡೆತ್ ಆಗಿರ್ಬೋದು, ಮೆಚುರಿಟಿ ಆಗಿರ್ಬೋದು, ಅಥವಾ ಆನ್ಯುಯಿಟೀಸ್ ಅಂಡ್ ಪೆನ್ಷನ್ ಪೇಮೆಂಟ್ ಆಗಿರ್ಬೋದು, ಅಥವಾ ಅಮೌಂಟ್ ಅಕ್ಸೆಪ್ಟೆಡ್ ಇನ್ ರೀಇನ್ಶೂರೆನ್ಸ್ ಇರುತ್ತೆ. ದಟ್ ಈಸ್ ಆಲ್ಸೋ ಸೇಮ್ ಇನ್ ದ ಫಾರ್ಮ್ ಆಫ್ ಡೆತ್, ಮೆಚುರಿಟಿ, ಪೆನ್ಷನ್ಸ್ ಇರುತ್ತೆ. ಸೊ ಇಷ್ಟು ನೀವು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇದು 4 ಶೆಡ್ಯೂಲ್ಗೆ ಇರ್ತಕ್ಕಂಥದ್ದು. ಈ 4 ಶೆಡ್ಯೂಲು ಕೂಡ ರೆವಿನ್ಯೂ ಅಕೌಂಟನ್ನು ಮಾಡಬೇಕು ಅಂದರೆ ಈ 4 ಶೆಡ್ಯೂಲ್ನ ನೀವು ಫಸ್ಟ್ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಫಾರ್ಮೇಟ್ ಪ್ರಕಾರ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಫಾರ್ಮೇಟಲ್ಲಿ ಎಲ್ಲ ಥರದ ಇನ್ಫಾರ್ಮೇಷನ್ಸ್ ಇರುತ್ತೆ, ಹಾಗಾಗಿ ಎಲ್ಲ ಥರದ ಇನ್ಫಾರ್ಮೇಷನ್ಸ್ನ ಹಾಕಿದ್ದೀನಿ. ಬಟ್ ನಾನು ಎಕ್ಸ್ಪ್ಲೈನ್ ಮಾಡೋ ಪ್ರಾಬ್ಲಮ್ಸನ್ನು ಕರೆಕ್ಟಾಗಿ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮ್ಮ ಎಕ್ಸಾಮಿನೇಷನ್ಸಲ್ಲಿ ಅದೇ ಥರದ ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ಲ ಶೆಡ್ಯೂಲ್ದು ರಿಲೇಟೆಡ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೀನಿ. ಅದರ ಜೊತೆಗೆ ನಿಮಗೆ ರೆವಿನ್ಯೂ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ನ ಕೇಳ್ತಕ್ಕಂಥ ಕ್ವಶನ್ಸನ್ನು ಸ್ಪೆಸಿಫಿಕ್ ಆಗಿ ಅಪ್ಲೋಡ್ ಮಾಡ್ಕೊಡ್ತೀನಿ. ಸೊ ಹಾಗಾಗಿ ಇನ್ನೂ ನೀವಿನ ನನ್ನ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಸಬ್ಜೆಕ್ಟು ಯಾವ ಟಾಪಿಕ್ ಬೇಕು ಜಸ್ಟ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದಿನದಲ್ಲಿ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ವೀಡಿಯೋಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.